Welcome back to my YouTube channel. In this class, we are going to study about cranial nerve examination. Okay. So, ಇವಿಷ್ಟು cranial nerve 7, 8, 9, 10, 11, 12. ಓಕೆ, ಇಷ್ಟು cranial nerve examination ನಾವು ಇವತ್ತು ಸ್ಟಡಿ ಮಾಡೋಣ. ಓಕೆ, ಪ್ರಿವಿಯಸ್ ವಿಡಿಯೋದಲ್ಲಿ ನಾವು cranial nerve 1 to 6 ಸ್ಟಡಿ ಮಾಡಿವಿ. 1 to 6 ಎಕ್ಸಾಮಿನೇಷನ್ ಸ್ಟಡಿ ಮಾಡಿವಿ. cranial nerve 1 to 6 ಎಕ್ಸಾಮಿನೇಷನ್ ಸ್ಟಡಿ ಮಾಡಿವಿ. ಓಕೆ, ಸೊ ಈ ಕ್ಲಾಸಿನಲ್ಲಿ 7 to 12 ಓಕೆ ಕ್ರೇನಿಯಲ್ ನರ್ವ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ಪ್ರಿವಿಯಸ್ ವಿಡಿಯೋ ನೋಡಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಓಕೆ, ಫಸ್ಟ್ ಕ್ರೇನಿಯಲ್ ನರ್ವ್ 7th ಕ್ರೇನಿಯಲ್ ನರ್ವ್ ಈಸ್ ಫೇಸಿಯಲ್ ನರ್ವ್. ಓಕೆ, 7th ಕ್ರೇನಿಯಲ್ ನರ್ವ್ ಈಸ್ ಫೇಸಿಯಲ್ ನರ್ವ್. ಇದು ಏನಿದೆ ಸೆನ್ಸರಿ ಆ್ಯಂಡ್ ಮೋಟಾರ್. ಓಕೆ, ಇದು ಬೋತ್ ಇದೆ. ಏನು ಮಾಡ್ತಾಯಿದೆ? ಎರಡು ಕೆಲಸ ಮಾಡ್ತಾಯಿದೆ. ಸೆನ್ಸ್ನು ಮಾಡ್ತಾಯಿದೆ ಮತ್ತು ಮೂಮೆಂಟ್ನು ಮಾಡ್ತಾಯಿದೆ. ಓಕೆ, ಕಂಟ್ರೋಲ್ ಮೂಮೆಂಟ್ ಆಫ್ ಫೇಸ್ ಆ್ಯಂಡ್ ಟೇಸ್ಟ್ ಸೆನ್ಸೇಷನ್. ಏನು ಮಾಡುತ್ತೆ? ಮೂಮೆಂಟ್ ಮಾಡುತ್ತೆ, ಫೇಸ್ ಮೂಮೆಂಟ್ ಮಾಡುತ್ತೆ. ಓಕೆ, ಸೊ ನೀವು ಸ್ಮೈಲ್ ಮಾಡ್ತೀರಾ, ಸ್ಮೈಲ್ ಮಾಡ್ತೀರಾ, ಎಕ್ಸ್ಪ್ರೆಷನ್ ತೋರಿಸ್ತೀರಾ, ಕಾರಣ ಏನು? ನಮ್ಮ ಫೇಶಿಯಲ್ ನರ್ವ್. ಓಕೆ, ಟೇಸ್ಟ್ ನೀವು ಸೆನ್ಸ್ ಮಾಡ್ತೀರಾ, ಅದಕ್ಕೆ ಕಾರಣ ಯಾರು? ಫೇಶಿಯಲ್ ನರ್ವ್. ಓಕೆ, ಏನು ಮಾಡುತ್ತೆ? ಅದು ಫೇಸ್ ಮೂಮೆಂಟ್ ಮಾಡುತ್ತೆ ಮತ್ತು ಟೇಸ್ಟನ್ನು ಸೆನ್ಸೇಷನ್ ಮಾಡುತ್ತೆ. ಓಕೆ, ಸೆನ್ಸರಿ ಮತ್ತು ಮೋಟಾರ್ ಎರಡೂ ಇದೆ. ಇದರ ಅಸೆಸ್ಮೆಂಟ್ ನಾವು ಹೇಗೆ ಮಾಡ್ತೀವಿ ಅಂತ ನೋಡೋಣ. ಓಕೆ, ಅಸೆಸ್ಮೆಂಟ್: ಚೆಕ್ ದಿ ಟೇಸ್ಟ್ ಸೆನ್ಸೇಷನ್ ಆನ್ ದಿ ಆ್ಯಂಟೀರಿಯರ್ ಟಂಗ್. ಓಕೆ, ನಾವು ಟೇಸ್ಟ್ ಸೆನ್ಸೇಷನ್ ಹೇಗೆ ಟೆಸ್ಟ್ ಮಾಡ್ತೀವಿ? ಆ್ಯಂಟೀರಿಯರ್ ಟಂಗ್ ಅಂದರೆ ಈ ಪಾರ್ಟಲ್ಲಿ. ಓಕೆ, ಈ ಪಾರ್ಟಲ್ಲಿ ನಾವು ಏನು ಮಾಡ್ತೀವಿ? ಟೇಸ್ಟ್ ಸೆನ್ಸೇಷನ್ ಮಾಡ್ತೀವಿ. ಇದು ಆ್ಯಂಟೀರಿಯರ್, ಇದು ಪೋಸ್ಟೀರಿಯರ್, ಹಿಂದ್ಗಡೆ ಇರೋದು ಪೋಸ್ಟೀರಿಯರ್. ಓಕೆ, ಆ್ಯಂಟೀರಿಯರ್ ಟಂಗಿನ ಮೇಲೆ ನಾವು ಟೇಸ್ಟ್ ಚೆಕ್ ಮಾಡ್ತೀವಿ. ಓಕೆ, ಟೇಸ್ಟ್ ಸೆನ್ಸೇಷನ್ ಚೆಕ್ ಮಾಡ್ತೀವಿ. ಓಕೆ, ಕ್ಲೈಂಟ್ ಶುಡ್ ಏಬಲ್ ಟು ಟೇಸ್ಟ್ ಸಾಲ್ಟ್ ಆ್ಯಂಡ್ ಸ್ವೀಟ್ ಟೇಸ್ಟ್. ಓಕೆ, ನಾವು ಯಾವ ಥರ ಕೊಡ್ತೀವಿ ಅವರಿಗೆ? ಸಾಲ್ಟ್ ಅಥವಾ ಸ್ವೀಟ್ ಟೇಸ್ಟನ್ನು ಟೇಸ್ಟ್ ಮಾಡೋಕ್ಕೆ ಕೊಡ್ತೀವಿ. ಓಕೆ, ಸೊ ಅವ್ರಿಗೆ ಫೀಲ್ ಆಗುತ್ತೇನಾ ಇಲ್ಲ ಅಂತ ನಾವು ಟೆಸ್ಟ್ ಮಾಡ್ತೀವಿ. ಓಕೆ, ಸೊ ಇರಿಟೇಬಲ್ ಥಿಂಗ್ಸ್ ಇದರಲ್ಲಿ ಕೊಡಬಾರ್ದು. ಓಕೆ, ಖಾರ ಅದೆಲ್ಲ ಇದರಲ್ಲಿ ಕೊಡಬಾರ್ದು. ನಾವು ಸಾಲ್ಟ್ ಅಥವಾ ಸ್ವೀಟ್ ಟೇಸ್ಟ್ ಪರ್ಸೆಪ್ಷನ್ ಚೆಕ್ ಮಾಡ್ತೀವಿ. ಓಕೆ, ಆ್ಯಂಟೀರಿಯರ್ ಟಂಗಿನಲ್ಲಿ. ಓಕೆ, ನೆಕ್ಸ್ಟ್ ಆಸ್ಕ್ ದಿ ಕ್ಲೈಂಟ್ ಟು ಸ್ಮೈಲ್ ಆ್ಯಂಡ್ ಶೋ ದಿ ಟೀತ್. ಏನಂತ ಹೇಳ್ತೀವಿ ನಾವು? ಕ್ಲೈಂಟನ್ನು ಅಥವಾ ಪೇಷಂಟನ್ನು ನಾವು ಏನಂತ ಹೇಳ್ತೀವಿ? ಸ್ಮೈಲ್ ಮಾಡೋಕ್ಕೆ ಹೇಳ್ತೀವಿ. ಓಕೆ, ಸ್ಮೈಲ್ ಮಾಡಿದರೆ ಫೇಶಿಯಲ್ ಮೂಮೆಂಟ್ ಸರಿಯಾಗಿದೆ ಅಂತ ಅರ್ಥ. ಓಕೆ, ಸ್ಮೈಲ್ ಎರಡು ಬೋತ್ ಸೈಡ್ ಸ್ಮೈಲ್ ಸರಿಯಾಗಿದೆನಾ ಅಥವಾ ಒಂದು ಸೈಡ್ ಎಫೆಕ್ಟೆಡ್ ಇದೆನಾ ಅಂತ ನಾವು ನೋಡ್ತೀವಿ. ಸ್ಮೈಲ್ ಮಾಡು ಅಂತ ಹೇಳ್ತೀವಿ ಮತ್ತು ಟೀತನ್ನು ತೋರಿಸಿವು ಅಂತ ಹೇಳ್ತೀವಿ, ಹಲ್ಲುಗಳನ್ನು ತೋರಿಸಂತ ನಾವು ಹೇಳ್ತೀವಿ ಪೇಷಂಟನ್ನು. ಓಕೆ, ಸೊ ಏನಾದರೂ ಅಬ್ನಾರ್ಮಲಿಟೀಸ್ ಇದ್ದರೆ ನಾವೇನು ಮಾಡ್ತೀವಿ? ನೋಟ್ ಮಾಡ್ತೀವಿ. ಓಕೆ, ಏನಾದರೂ ಅಬ್ನಾರ್ಮಲಿಟೀಸ್ ಇದ್ದರೆ ನೋಟ್ ಮಾಡ್ತೀವಿ. ನೆಕ್ಸ್ಟ್ ಆಸ್ಕ್ ದಿ ಪೇಷಂಟ್ ಟು ಪಫ್ ಔಟ್ ದಿ ಟೀತ್. ಓಕೆ, ಪಫ್ ಅಂದರೆ ನಮ್ಮ ಬಾಯಿ ಒಳಗಡೆ ಬ್ಲೋ ಮಾಡಂತ ಹೇಳ್ತೀವಿ. ಬಲೂನಲ್ಲಿ ಏರ್ ಫಿಲ್ ಮಾಡೋ ಟೈಮ್ ನೀವು ಹೇಗೆ ಮಾಡ್ತಿರಲ್ಲ ಆ ಥರ ನಾವು ಬಾಯಿ ಒಳಗಡೆ, ಮೌತ್ ಒಳಗಡೆ ಏರನ್ನು ಹಿಡಿ ಅಂತ ಹೇಳ್ತೀವಿ, ಪಫ್ ಮಾಡಂತ ಹೇಳ್ತೀವಿ. ಓಕೆ, ಸೊ ಆವಾಗ ಏನಾಗುತ್ತೆ? ಫೇಶಿಯಲ್ ನರ್ವ್ ವೀಕ್ ಇದ್ದರೆ ಈ ಥರ ಮಾಡೋಕ್ಕೆ ಅವ್ರಿಗೆ ಆಗಲ್ಲ. ಓಕೆ, ಫೇಶಿಯಲ್ ನರ್ವ್ ವೀಕ್ ಇದ್ದರೆ ಈ ಥರ ಮಾಡೋಕ್ಕೆ ಅವ್ರಿಗೆ ಆಗಲ್ಲ. ಓಕೆ, ನೆಕ್ಸ್ಟ್ ಅಟೆಂಪ್ಟ್ ಟು ಕ್ಲೋಸ್ ಐ ಅಗೇನ್ಸ್ಟ್ ರೆಸಿಸ್ಟೆನ್ಸ್. ಅಂದರೆ ನಾವೇನು ಮಾಡಬೇಕು? ಅವ್ನ ಆಯನ್ನು ಈ ಥರ ಹಿಡಬೇಕು. ಓಕೆ, ಅವ್ನ ಆಯ್ ಇರುತ್ತೆಲ್ಲ, ನಾವು ಈ ಥರ ಹಿಡಿದಾಗ ಅವ ಏನು ಮಾಡಬೇಕು? ಅವ್ನ ಆಯನ್ನು ಕ್ಲೋಸ್ ಮಾಡಬೇಕು. ಅಗೇನ್ಸ್ಟ್ ರೆಸಿಸ್ಟೆನ್ಸ್ ನಾವು ಇಲ್ಲಿ ಏನು ಹಿಡ್ದೀವಿ? ಆಯನ್ನು ಈ ಥರ ಹಿಡ್ದೀವಿ. ಓಕೆ, ಅವ ಕ್ಲೋಸ್ ಮಾಡೋಕ್ಕಾಗುತ್ತೇನಾ ಇಲ್ಲನಾ ಅಂತ ನಾವು ನೋಡಬೇಕು. ಓಕೆ, ಕ್ಲೋಸ್ ಮಾಡೋಕ್ಕೆ ಆಗುತ್ತೇನೋ ಇಲ್ಲ ಅಂತ ನೋಡಬೇಕು ನಾವು ಇದರಲ್ಲಿ. ಓಕೆ, ನೆಕ್ಸ್ಟ್ ಐ ಥಿಂಕ್ ನಿಮಗೆ ಫೇಶಿಯಲ್ ನರ್ವ್ ಅರ್ಥ ಆಗಿರ್ಬೋದು. ಫೇಶಿಯಲ್ ನರ್ವ್ ಏನು ಮಾಡುತ್ತೆ? ಫೇಸ್ ಮೂಮೆಂಟ್ ಮಾಡುತ್ತೆ ಮತ್ತು ಟೇಸ್ಟ್ ಸೆನ್ಸೇಷನ್. ಓಕೆ, ಟೇಸ್ಟ್ ಸೆನ್ಸೇಷನ್ ಚೆಕ್ ಮಾಡ್ತೀವಿ ಮತ್ತು ಫೇಶಿಯಲ್ ಮೂಮೆಂಟ್ ಸರಿಯಾಗಿದೆನಾ ಇಲ್ಲ, ಎಕ್ಸ್ಪ್ರೆಷನ್ ತೋರಿಸ್ತಾ ಇದ್ದಾನಾ ಇಲ್ಲ ಅಂತ ನಾವು ಇದರಲ್ಲಿ ಅಸೆಸ್ಮೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾವು ಕ್ರೇನಿಯಲ್ ನರ್ವ್ 8. ಓಕೆ, 8th ಕ್ರೇನಿಯಲ್ ನರ್ವ್ ಈಸ್ ವೆಸ್ಟಿಬುಲೋ ಕಾಕ್ಲಿಯರ್ ನರ್ವ್. ಯಾವುದಿದೆ? ವೆಸ್ಟಿಬುಲೋ ಕಾಕ್ಲಿಯರ್ ನರ್ವ್. ಓಕೆ, ವೆಸ್ಟಿಬುಲೋ ಕಾಕ್ಲಿಯರ್ ಎಲ್ಲಿ ಕೇಳಿರ ನೀವು? ಇಯರ್ ಒಳಗಡೆ. ಓಕೆ, ಇಯರ್ ಒಳಗಡೆ ಏನಿರುತ್ತೆ? ವೆಸ್ಟಿಬುಲೋ ಕಾಕ್ಲಿಯರ್ ನರ್ವ್. ಓಕೆ, ವೆಸ್ಟಿಬುಲೋ ಅಂದರೆ ಏನು ಮಾಡುತ್ತೆ ಇದು? ವೆಸ್ಟಿಬುಲೋ ಅಂದರೆ ಬ್ಯಾಲೆನ್ಸ್. ಓಕೆ, ಕಾಕ್ಲಿಯರ್ ಅಂದರೆ ಹಿಯರಿಂಗ್. ಏನು ಮಾಡುತ್ತೆ? ಹಿಯರಿಂಗ್. ಓಕೆ, ವೆಸ್ಟಿಬುಲೋ ಅಂದರೆ ಬ್ಯಾಲೆನ್ಸ್ ಫಂಕ್ಷನ್ ಮಾಡುತ್ತೆ ಮತ್ತು ಹಿಯರಿಂಗ್ ಕೂಡ ಫಂಕ್ಷನ್ ಮಾಡುತ್ತೆ. ಓಕೆ, ಇದು ಏನಿದೆ? ಸೆನ್ಸರಿ ನರ್ವ್ ಇದೆ. ಏನಿದೆ? ಇದು ಸೆನ್ಸರಿ ನರ್ವ್ ಇದೆ. ಓಕೆ, ಇಟ್ ಕಂಟ್ರೋಲ್ಸ್
ಹಿಯರಿಂಗ್ ಆ್ಯಂಡ್ ವೆಸ್ಟಿಬುಲಾರ್ ಫಂಕ್ಷನ್. ಓಕೆ, ಹಿಯರಿಂಗ್ ಅಂದರೆ ನಾವು ಕೇಳಿಸ್ತೀವಲ್ಲ, ನಾವು ಮಾತಾಡೋದನ್ನು ನಿಮಗೆ ಕೇಳಿ ಬರ್ತಾ ಇದೆ ಅಂದರೆ ಕಾರಣ ಯಾರು? ವೆಸ್ಟಿಬುಲೋ ಕಾಕ್ಲಿಯರ್ ನರ್ವ್. ಓಕೆ, ಮತ್ತು ವೆಸ್ಟಿಬುಲಾರ್ ಫಂಕ್ಷನ್ ಅಂದರೆ ಬ್ಯಾಲೆನ್ಸಿಂಗ್ ಫಂಕ್ಷನ್. ಏನು ಮಾಡ್ತಾ ಇದೆ? ಬ್ಯಾಲೆನ್ಸ್ ಮಾಡ್ತಾ ಇದೆ, ಬಾಡಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ಇದು. ಓಕೆ, ಸೊ ಇದ್ರ ಅಸೆಸ್ಮೆಂಟ್ ನಾವು ಹೇಗೆ ಮಾಡ್ತೀವಿ? ಓಕೆ, 8th ಕ್ರೇನಿಯಲ್ ನರ್ವ್ ಅಸೆಸ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ನಾವು ನೋಡೋಣ. ಫಸ್ಟ್ ಅಸೆಸ್ಮೆಂಟ್. ಓಕೆ, ಅಸೆಸ್ ದಿ ಕ್ಲೈಂಟ್ ಎಬಿಲಿಟಿ ಟು ಹಿಯರ್ ಟು ಟೆಸ್ಟ್ ಕಾಕ್ಲಿಯರ್ ಪೋರ್ಷನ್. ಏನು? ಸೊ ನಾವು ಕಾಕ್ಲಿಯರ್ ಫಂಕ್ಷನನ್ನು ಹೇಗೆ ಚೆಕ್ ಮಾಡ್ತೀವಿ? ಎಬಿಲಿಟಿ ಟು ಹಿಯರ್. ಸೊ ಅವನಿಗೆ ಕೇಳಿಸ್ತಾ ಇದೆನಾ ಇಲ್ಲ ಅಂತ ನಾವು ಮಾತಾಡಿ, ಅಥವಾ ಎರಡು ಸೈಡ್ ನಾವು ಎರಡು ಕಿವಿ ಕೇಳಿಸ್ತಾ ಇದೆನಾ ಅಂತ ನಾವು ಚೆಕ್ ಮಾಡ್ತೀವಿ. ಓಕೆ, ಏನು ಮಾಡ್ತೀವಿ? ಹಿಯರಿಂಗ್ ಟೆಸ್ಟ್ ಮಾಡ್ತೀವಿ. ಓಕೆ, ಆಡಿಟರಿ ಟೆಸ್ಟ್ ನಾವು ಮಾಡ್ತೀವಿ ಟು ಟೆಸ್ಟ್ ಕಾಕ್ಲಿಯರ್ ಫಂಕ್ಷನ್. ಓಕೆ, ಕಾಕ್ಲಿಯರ್ ಫಂಕ್ಷನ್ ಇದೆನಾ ಇಲ್ಲ ಅಂತ ನಾವು ನೋಡೋಕ್ಕೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅಸೆಸ್ ದಿ ಕ್ಲೈಂಟ್ ಸೆನ್ಸ್ ಆಫ್ ಈಕ್ವಿಲಿಬ್ರಿಯಮ್ ಅಂದರೆ ಸೊ ನೀವು ಬ್ಯಾಲೆನ್ಸ್ ಮಾಡೋದು. ಓಕೆ, ಸೊ ನೀವು ಬ್ಯಾಲೆನ್ಸ್ ಆಗಿ ಫೀಲ್ ಆಗ್ತದಲ್ಲ, ಅದನ್ನು ನಾವೇನಂತೀವಿ? ಈಕ್ವಿಲಿಬ್ರಿಯಮ್ ಅಂತೀವಿ. ಸೊ ಪೇಷಂಟಿನ ನಾವು ಏನು ಮಾಡಬೇಕು? ಬ್ಯಾಲೆನ್ಸ್ ಚೆಕ್ ಮಾಡಬೇಕು. ಓಕೆ, ಈಕ್ವಿಲಿಬ್ರಿಯಮ್ ಫೀಲ್ ಅದನ್ನ ಇಲ್ಲದನ್ನ. ಓಕೆ, ಟು ಟೆಸ್ಟ್ ದಿ ವೆಸ್ಟಿಬುಲಾರ್ ಫಂಕ್ಷನ್ ಅಂದರೆ ಬ್ಯಾಲೆನ್ಸಿಂಗ್ ಫಂಕ್ಷನ್. ಓಕೆ, ಬ್ಯಾಲೆನ್ಸಿಂಗ್ ಫಂಕ್ಷನ್ ಟೆಸ್ಟ್ ಮಾಡಿವಿ, ಹಿಯರಿಂಗ್ ಫಂಕ್ಷನ್ ಟೆಸ್ಟ್ ಮಾಡಿವಿ. ಓಕೆ, ಅಬ್ಸರ್ವ್ ದಿ ಬ್ಯಾಲೆನ್ಸ್ ವೈಲ್ ಸ್ಟ್ಯಾಂಡಿಂಗ್ ಆ್ಯಂಡ್ ವಾಕಿಂಗ್. ಪೇಷಂಟ್ ನಿಂತಿದೆ ಅಥವಾ ವಾಕ್ ಮಾಡ್ತಾ ಇದೆ, ನಡೀತಾ ಇದೆ, ಆವಾಗ ನಾವು ಏನು ಮಾಡ್ತೀವಿ? ಅದರ ಬ್ಯಾಲೆನ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಓಕೆ, ಇಂಬ್ಯಾಲೆನ್ಸ್ ಇದೆನಾ ಅಥವಾ ಬ್ಯಾಲೆನ್ಸ್ ಇದೆನಾ ಅಂತ ನಾವು ಚೆಕ್ ಮಾಡ್ತೀವಿ. ಓಕೆ, ಸೊ ವೆಸ್ಟಿಬುಲೋ ಕಾಕ್ಲಿಯರ್ ಒಳಗಡೆ ಎರಡು ಮಾಡ್ತೀವಿ, ಒಂದು ಬ್ಯಾಲೆನ್ಸ್ ಚೆಕ್ ಮಾಡ್ತೀವಿ, ಇನ್ನೊಂದು ಹಿಯರಿಂಗ್, ಎರಡು ಚೆಕ್ ಮಾಡ್ತೀವಿ. ಓಕೆ, ಐ ಥಿಂಕ್ ನಿಮಗೆ 8th ಕ್ರೇನಿಯಲ್ ನರ್ವ್ ಅಸೆಸ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಕ್ರೇನಿಯಲ್ ನರ್ವ್ 9 ಆ್ಯಂಡ್ ಕ್ರೇನಿಯಲ್ ನರ್ವ್ 10th ಎಟ್ ಎ ಟೈಮ್ ನಾವೇನು ಮಾಡ್ತೀವಿ? ಅಸೈನ್ಮೆಂಟ್ ಮಾಡ್ತೀವಿ ಫಸ್ಟ್. ಓಕೆ, ಕ್ರೇನಿಯಲ್ ನರ್ವ್ 9 ಯಾವುದಿದೆ? 9th ಕ್ರೇನಿಯಲ್ ನರ್ವ್ ಇಸ್ ಗ್ಲಾಸೋಫ್ಯಾರಿಂಜಿಯಲ್ ನರ್ವ್. ಯಾವುದಿದೆ? ಗ್ಲಾಸೋಫ್ಯಾರಿಂಜಿಯಲ್ ನರ್ವ್. ಓಕೆ, ಗ್ಲಾಸೋ ಅಂದರೆ ಏನು? ನಮ್ಮ ಟಂಗ್ ಬರುತ್ತೆ. ಓಕೆ, ಏನು ಬರುತ್ತೆ? ಟಂಗ್. ಓಕೆ, ಸೊ ಫ್ಯಾರಿಂಜಿಯಲ್ ಅಂದರೆ ಫ್ಯಾರಿಂಗ್ಸ್. ಓಕೆ, ಗ್ಲಾಸೋಫ್ಯಾರಿಂಜಿಯಲ್ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಅವರ್ ಟಂಗ್. ಏನಾಗಿದೆ? ಇದು ನಮ್ಮ ನಾಲಿಗೆಗೆ ರಿಲೇಟೆಡ್ ಇದೆ. ಓಕೆ, ಇಟ್ ಈಸ್ ಸೆನ್ಸರಿ ಆ್ಯಂಡ್ ಮೋಟಾರ್. ಏನಿದೆ ಇದು? ಸೆನ್ಸ್ನು ಮಾಡ್ತಾ ಇದೆ ಮತ್ತು ಮೋಟಾರ್ ಫಂಕ್ಷನ್ನು ಮಾಡ್ತಾ ಇದೆ, ಮೂವ್ಮೆಂಟ್ನು ಮಾಡ್ತಾ ಇದೆ. ಓಕೆ, ಇಟ್ ಕಂಟ್ರೋಲ್ ಸಾಲೋಯಿಂಗ್ ಆ್ಯಂಡ್ ಟೇಸ್ಟ್. ಏನು ಮಾಡ್ತಾ ಇದೆ? ಸಾಲೋಯಿಂಗ್ ಅಂದರೆ ನುಂಗೋದು. ಊಟ ಮಾಡಿದ ಮೇಲೆ ನೀವು ಸಾಲೋ ಮಾಡ್ತಿರಲ್ಲ, ಸಾಲೋಯಿಂಗ್ ಮತ್ತು ಟೇಸ್ಟನ್ನು ಇದು ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ರಿಲೇಟೆಡ್ ಟು ಟಂಗ್. ಏನು ಕೆಲಸ ಮಾಡ್ತಾ ಇದೆ? ಸಾಲೋಯಿಂಗ್ ಮಾಡ್ತಾ ಇದೆ ಮತ್ತು ಟೇಸ್ಟನ್ನು ಫೀಲ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ವೇಗಸ್ ನರ್ವ್. ಓಕೆ, 10th ಕ್ರೇನಿಯಲ್ ನರ್ವ್ ಇಸ್ ವೇಗಸ್ ನರ್ವ್. ಇಟ್ ಈಸ್ ಲಾಂಗೆಸ್ಟ್ ಕ್ರೇನಿಯಲ್ ನರ್ವ್. ಓಕೆ, ಲಾಂಗೆಸ್ಟ್ ಕ್ರೇನಿಯಲ್ ನರ್ವ್ ಯಾವುದಿದೆ? ನಮ್ದು ವೇಗಸ್ ನರ್ವ್. ಓಕೆ, ವೇಗಸ್ ನರ್ವ್ ಇದೂ ಏನಿದೆ? ಇಟ್ ಈಸ್ ಆಲ್ಸೋ ಸೆನ್ಸರಿ ಆ್ಯಂಡ್ ಮೋಟಾರ್. ಇದನ್ನು ಏನು ಮಾಡುತ್ತೆ? ಸೆನ್ಸ್ ಮಾಡುತ್ತೆ ಮತ್ತು ಮೋಟಾರ್ ಇದೆ. ಓಕೆ, ಸೊ ಇಟ್ ಕಂಟ್ರೋಲ್ ಸಾಲೋಯಿಂಗ್. ಇದನ್ನು ಏನು ಮಾಡುತ್ತೆ? ಸಾಲೋಯಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಊಟವನ್ನು ಸಾಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫೋನೇಷನ್ ಅಂದರೆ ವಾಯ್ಸ್ ಪ್ರೊಡಕ್ಷನ್. ಓಕೆ, ಸೊ ವಾಯ್ಸ್ ಪ್ರೊಡಕ್ಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಏನು ಮಾಡುತ್ತೆ ಇದು? ಫೋನೇಷನ್ ಮತ್ತು ಸಾಲೋಯಿಂಗ್ ಹೆಲ್ಪ್ ಮಾಡುತ್ತೆ. ಓಕೆ, 10th ಕ್ರೇನಿಯಲ್ ನರ್ವ್ ಇಸ್ ವೇಗಸ್ ನರ್ವ್. ಇಟ್ ಈಸ್ ದ ಲಾಂಗೆಸ್ಟ್ ಕ್ರೇನಿಯಲ್ ನರ್ವ್. ಓಕೆ, ಏನೇನಿದೆ? ಸೆನ್ಸರಿ ಮತ್ತು ಮೋಟಾರ್ ಇದೆ. ಇಟ್ ಸಾಲೋಯಿಂಗ್ ಆ್ಯಂಡ್ ವಾಯ್ಸ್ ಪ್ರೊಡಕ್ಷನ್ ಮಾಡ್ತಾ ಇದೆ, ವಾಯ್ಸ್ನಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಇವೆರಡರ ಅಸೆಸ್ಮೆಂಟ್ ನಾವು ಎಟ್ ಎ ಟೈಮ್ ಮಾಡ್ತೀವಿ. ಹೇಗೆ? ಓಕೆ, ಯೂಸ್ವಲಿ ಕ್ರೇನಿಯಲ್ ನರ್ವ್ 9 ಆ್ಯಂಡ್ 10 ಆರ್ ಟೆಸ್ಟೆಡ್ ಟುಗೆದರ್. ಏನು ಮಾಡ್ತೀವಿ? ಎಟ್ ಎ ಟೈಮ್ ನಾವು ಟೆಸ್ಟ್ ಮಾಡ್ತೀವಿ, ಟುಗೆದರ್ ಆಗಿ ಟೆಸ್ಟ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಚೆಕ್ ದಿ ಟೇಸ್ಟ್ ಸೆನ್ಸೇಷನ್. ಓಕೆ, ಸೊ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ? ಟೇಸ್ಟ್ ಸೆನ್ಸೇಷನನ್ನು ಚೆಕ್ ಮಾಡ್ತಾ ಇದ್ದೀವಿ ಆನ್ ಪೋಸ್ಟೀರಿಯರ್ ಟಂಗ್. ಎಲ್ಲಿ? ಪೋಸ್ಟೀರಿಯರ್ ಟಂಗ್ ಅಂದರೆ ಈ ಭಾಗ ಒಳಗಡೆ ನಾವು ಏನು ಮಾಡ್ತಾ ಇದ್ದೀವಿ? ಟೇಸ್ಟನ್ನು ಚೆಕ್ ಮಾಡ್ತಾ ಇದ್ದೀವಿ. ಮೊದಲು ಫೇಶಿಯಲಲ್ಲಿ ನಾವು ಆ್ಯಂಟೀರಿಯರ್ ಪಾರ್ಟ್, ಈ ಪಾರ್ಟ್ನಲ್ಲಿ ನಾವು ಟೆಸ್ಟ್ ಮಾಡಿದ್ದೀವಿ. ಬಟ್ ಪೋಸ್ಟೀರಿಯರ್ ಟಂಗಿನಲ್ಲಿ ನಾವು ಏನು ಮಾಡ್ತೀವಿ? ಟೇಸ್ಟ್ ಚೆಕ್ ಮಾಡ್ತೀವಿ. ಓಕೆ, ಪೋಸ್ಟೀರಿಯರ್ ಟಂಗ್ ಕ್ಲೈಂಟ್ ಏಬಲ್ ಟು ಟೇಸ್ಟ್ ಬಿಟ್ಟರ್ ಟೇಸ್ಟ್. ಓಕೆ, ಏನು ಬಿಟ್ಟರ್ ಅಂದರೆ ಕಹಿಯಾದ. ಓಕೆ, ಕಹಿಯಾದ ಟೇಸ್ಟನ್ನು ಏನು ಮಾಡಬೇಕು? ಪೇಷಂಟ್ ಟೇಸ್ಟ್ ಮಾಡಬೇಕು. ಓಕೆ, ಟೇಸ್ಟ್ ಫೀಲಿಂಗ್ ಆಗ್ತಾ ಇದೆನಾ ಇಲ್ಲ ಅಂತ ನಾವು ಕೇಳಬೇಕು. ಓಕೆ, ಪೋಸ್ಟೀರಿಯರ್ ಟಂಗ್ ಮೇಲೆ ನಾವು ಏನು ಮಾಡ್ತೀವಿ? ಟೇಸ್ಟನ್ನು ಚೆಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಚೆಕ್ ಫಾರ್ ಸಾಲೋಯಿಂಗ್ ರಿಫ್ಲೆಕ್ಸ್. ಓಕೆ, ಸಾಲೋಯಿಂಗ್ ರಿಫ್ಲೆಕ್ಸ್ ಹೇಗೆ ಚೆಕ್ ಮಾಡ್ತೀರಾ ನೀವು? ಸೊ ಏನಾದರೂ ಅವನಿಗೆ ಕೊಟ್ಟರೆ ಅವ್ನು ನುಂಗ್ತಾನ ಇಲ್ಲ. ಓಕೆ, ಸಾಲೋ ಮಾಡ್ತಾನ ಇಲ್ಲ, ಅದನ್ನು ನಾವು ನೋಡ್ತೀವಿ. ಓಕೆ, ನೀರು ಕುಡಿಯುವಾಗ
ಓಕೆ, ಪೇಷಂಟ್ ಏನು ಮಾಡ್ತಾ ಇದ್ದಾನೆ, ವಾಟರ್ ಡ್ರಿಂಕ್ ಮಾಡ್ತಾ ಇದ್ದಾನೆ, ಅವಾಗ ನಾವು ಏನು ಮಾಡಬೇಕು, ಸಾಲೋಯಿಂಗ್ ರಿಫ್ಲೆಕ್ಸನ್ನು ನಾವು ನೋಡಬೇಕು, ಸಾಲೋ ಮಾಡ್ತಾ ಇದ್ದಾನ ಅಥವಾ ಇಲ್ಲನ. ಓಕೆ, ನೆಕ್ಸ್ಟ್ ಟಚ್ ದಿ ಪೋಸ್ಟೀರಿಯರ್ ಫ್ಯಾರಿಂಜಿಯಲ್ ವಾಲ್. ಎಲ್ಲಿ ಮಾಡ್ತಾ ಇದ್ದೀವಿ ನಾವು ಟಚ್? ಪೋಸ್ಟೀರಿಯರ್ ಫ್ಯಾರಿಂಜಿಯಲ್ ವಾಲ್ ಅಂದರೆ ಇದು ಯೂಲ ಇದೆಯಲ್ಲ, ಓಕೆ, ಇದು ಯೂಲ ಇದೆಯಲ್ಲ, ಗಂಟೆ ಥರ ಹ್ಯಾಂಗಾಗಿದೆಯಲ್ಲ, ಆ ಪ್ಲೇಸ್ ಒಳಗಡೆ ನಾವು ಏನು ಮಾಡ್ತೀವಿ, ಟಚ್ ಮಾಡ್ತೀವಿ. ಓಕೆ, ಟಚ್ ಮಾಡಿದಾಗ ಏನಾಗುತ್ತೆ, ಚೆಕ್ ಫಾರ್ ಗ್ಯಾಗ್ ರಿಫ್ಲೆಕ್ಸ್. ಚೆಕ್ ಫಾರ್ ಗ್ಯಾಗ್ ರಿಫ್ಲೆಕ್ಸ್. ನೀವು ನಿಮ್ಮ 2 ಬೆರಳುಗಳನ್ನು ಫುಲ್ಲು ನಿಮ್ಮ ಪೋಸ್ಟೀರಿಯರ್ ಟಂಗ್ ಇಲ್ಲಿ ಟಚ್ ಮಾಡಿದಾಗ ನೀವು ಬರ್ತೆಲ್ಲ ನಿಮ್ಗೆ ಹಿಂಗೆ ವಾಮಿಟ್ ಆದಂಗೆ ವಾಯ್ಕ್ ಅಂತ ಮಾಡ್ತಿರಲ್ಲ, ಸೊ ಅದನ್ನೇನಂತಾರೆ, ಗ್ಯಾಗ್ ರಿಫ್ಲೆಕ್ಸ್ ಅಂತಾರೆ. ಓಕೆ, ಅದನ್ನೇನಂತಾರೆ, ಗ್ಯಾಗ್ ರಿಫ್ಲೆಕ್ಸ್ ಅಂತಾರೆ. ಅದು ನಾವು ಚೆಕ್ ಮಾಡಬೇಕು. ಓಕೆ, ಟಚ್ ದಿ ಪೋಸ್ಟೀರಿಯರ್ ಫ್ಯಾರಿಂಗ್ಸ್ ವಾಲ್ ಟು ಚೆಕ್ ಗ್ಯಾಗ್ ರಿಫ್ಲೆಕ್ಸ್. ಓಕೆ, ನಮ್ಮ ಫಿಂಗರ್ ಹಾಕಿ ನಾವು ಟಚ್ ಮಾಡಬಾರ್ದು ಪೇಷಂಟ್ಗೆ. ಓಕೆ, ಯಾವ ಟಂಗ್ ಡಿಪ್ರೆಸರ್ ಇರುತ್ತೆ, ಏನಿರುತ್ತೆ, ಟಂಗ್ ಡಿಪ್ರೆಸರ್ ಇರುತ್ತೆ, ಅದರಿಂದ ನಾವು ಏನು ಮಾಡಬೇಕು, ಪೋಸ್ಟೀರಿಯರ್ ಫ್ಯಾರಿಂಗ್ಸನ್ನು ಟಚ್ ಮಾಡಿದಾಗ ಗ್ಯಾಗ್ ರಿಫ್ಲೆಕ್ಸ್ ಬರಬೇಕಲ್ಲಿ. ಗ್ಯಾಗ್ ರಿಫ್ಲೆಕ್ಸ್ ಅಂದರೆ ಇಟ್ ಈಸ್ ಅ ರೆಸಿಸ್ಟೆನ್ಸ್. ಓಕೆ, ರೆಸಿಸ್ಟೆನ್ಸ್ ಡೆವಲಪ್ ಆಗಿ ವಾಮಿಟ್ ಮಾಡಿದ ಥರ ಮಾಡ್ತಾನೆ. ಓಕೆ, ವಾಮಿಟ್ ಬರಲ್ಲ, ಬಟ್ ಆ ಥರ ಮಾಡ್ತಾನೆ. ಓಕೆ, ಸೊ 10th ಕ್ರೇನಿಯಲ್ ನರ್ವ್ ಮತ್ತು 9th ಕ್ರೇನಿಯಲ್ ನರ್ವ್ ಅಸೆಸ್ಮೆಂಟ್ ಅರ್ಥ ಆಗಿರ್ಬೋದು. ಓಕೆ, 9th ಕ್ರೇನಿಯಲ್ ನರ್ವ್ ಇಸ್ ಗ್ಲಾಸೋಫ್ಯಾರಿಂಜಿಯಲ್ ನರ್ವ್ ಆ್ಯಂಡ್ 10th ಇಸ್ ವೇಗಸ್ ನರ್ವ್. ಓಕೆ, ಐ ಥಿಂಕ್ ಅರ್ಥ ಆಗಿರ್ಬೋದು. ಇದರೊಳಗಡೆ ಏನು ನೋಡ್ತಾ ಇದ್ದೀವಿ, ಪೋಸ್ಟೀರಿಯರ್ ಟಂಗ್ ಟೇಸ್ಟ್ ಪರ್ಸೆಪ್ಷನ್ ಅದನ್ನ ಇಲ್ಲ ಅಂತ ನೋಡ್ತಾ ಇದ್ದೀವಿ, ಸಾಲೋಯಿಂಗ್ ರಿಫ್ಲೆಕ್ಸ್ ನೋಡ್ತಾ ಇದ್ದೀವಿ, ಮತ್ತು ಗ್ಯಾಗ್ ರಿಫ್ಲೆಕ್ಸ್ ಬರ್ತಾ ಇದನ್ನ ಇಲ್ಲನ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ರೇನಿಯಲ್ ನರ್ವ್ 11. ಓಕೆ, 11th ಕ್ರೇನಿಯಲ್ ನರ್ವ್ ಇಸ್ ಎಕ್ಸೆಸರಿ ನರ್ವ್ ಅಥವಾ ಸ್ಪೈನಲ್ ಎಕ್ಸೆಸರಿ ನರ್ವ್. ಏನಂತೀವಿ, ಎಕ್ಸೆಸರಿ ಆರ್ ಸ್ಪೈನಲ್ ಎಕ್ಸೆಸರಿ ನರ್ವ್ ಅಂತೀವಿ. ಇದು ಏನಿದೆ, ಮೋಟಾರ್. ಓಕೆ, ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ, ಮೋಟಾರ್ ಫಂಕ್ಷನ್ ಮಾಡ್ತಾ ಇದೆ. ಇದು ಏನು ಮಾಡ್ತಾ ಇದೆ, ಮೂವ್ಮೆಂಟ್ ಮಾಡ್ತಾ ಇದೆ. ಓಕೆ, ಕಂಟ್ರೋಲ್ ಸ್ಟ್ರೆಂತ್ ಆಫ್ ನೆಕ್ ಆ್ಯಂಡ್ ಶೋಲ್ಡರ್ ಮಸಲ್. ಏನು ಮಾಡ್ತಾ ಇದೆ, ನೆಕ್ ಮತ್ತು ಶೋಲ್ಡರ್ ಮಸಲನ್ನು ಕಂಟ್ರೋಲ್ ಮಾಡ್ತಾ ಇದೆ. ಓಕೆ, ಸೊ ಇದರ ಅಸೆಸ್ಮೆಂಟ್ ಹೇಗೆ ಮಾಡೋಣ, ಚೆಕ್ ಮಾಡೋಣ. ಓಕೆ, ಪಾಲ್ಪೇಟ್ ದಿ ಸ್ಟರ್ನೋಕ್ಲಿಯೋಡೋ ಮ್ಯಾಸ್ಟಾಯ್ಡ್ ಮಸಲ್. ಓಕೆ, ಸ್ಟರ್ನೋಕ್ಲಿಯೋಡೋ ಮ್ಯಾಸ್ಟಾಯ್ಡ್ ಮಸಲ್ ಅಂದರೆ ಏನು, ಒಂದು ಮಸಲ್ ಇರುತ್ತೆ ಇಲ್ಲಿದೆ ನೋಡಿ. ಓಕೆ, ಇದು ಮಸಲ್ ಇದೆಯಲ್ಲ, ಸೊ ನಮ್ಮ ಸ್ಟರ್ನಮ್ನಿಂದ ಮ್ಯಾಸ್ಟಾಯ್ಡ್ ತನಕ ಹೋಗಿದೆ. ಇಲ್ಲಿ ಮ್ಯಾಸ್ಟಾಯ್ಡ್ ಬೋನ್ ಇರುತ್ತೆ ಅಲ್ಲಿ ಕಿವಿ ಹಿಂದ್ಗಡೆ. ಸೊ ನಮ್ಮ ಸ್ಟರ್ನಮಿಂದ ಮ್ಯಾಸ್ಟಾಯ್ಡ್ ತನಕ ಏನು ಹೋಗಿದೆ, ಆ ಮಸಲ್ ಹೋಗಿದೆ. ಅದಕ್ಕೆ ನಾವು ಏನಂತೀವಿ, ಸ್ಟರ್ನೋಕ್ಲಿಯೋಡೋ ಮ್ಯಾಸ್ಟಾಯ್ಡ್ ಮಸಲ್ ಅಂತೀವಿ. ಇಲ್ಲಿದೆ ನೋಡಿ. ಓಕೆ, ಇಲ್ಲಿದೆ ನೋಡಿ. ಓಕೆ, ಇದು ನೆಕ್ ಮಸಲ್ ಆಫ್ ದಿ ನೆಕ್. ಓಕೆ, ಸೊ ಪಾಲ್ಪೇಟ್ ದಿ ಸ್ಟರ್ನೋಕ್ಲಿಯೋಡೋ ಮ್ಯಾಸ್ಟಾಯ್ಡ್ ಮಸಲ್ ಆ್ಯಂಡ್ ಚೆಕ್ ದಿ ಸ್ಟ್ರೆಂತ್. ಓಕೆ, ಸೊ ನಾವು ಇದು ಪಾಲ್ಪೇಟ್ ಮಾಡಿದಾಗ, ಓಕೆ, ಈ ಥರ ಹಿಡಿದಾಗ ಪೇಷಂಟ್ ಏನು ಮಾಡ್ತಾನೆ, ಅವ್ನ ಫೇಸಿಂದ ನಮ್ಮ ಹ್ಯಾಂಡಿಗೆ ದೂರ ಮಾಡ್ತಾನೆ. ಓಕೆ, ಅವ್ನ ಫೇಸಿಂದ ಹೆಡ್ಡಿಂದ ಏನು ಮಾಡ್ತಾನೆ, ನಮ್ಮ ಕೈಗೆ ದೂರ ಮಾಡ್ತಾನೆ. ಓಕೆ, ಸೊ ಅಂದರೆ ಮಸಲ್ ಸ್ಟ್ರೆಂತ್ ಸರಿಯಾಗಿದೆ ಅಂತ ಅರ್ಥ. ಓಕೆ, ಇದಕ್ಕೆ ಏನಂತೀವಿ ನಾವು, ಸ್ಟರ್ನೋಕ್ಲಿಯೋಡೋ ಮ್ಯಾಸ್ಟಾಯ್ಡ್ ಮಸಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪಾಲ್ಪೇಟ್ ಆ್ಯಂಡ್ ಇನ್ಸ್ಪೆಕ್ಟ್ ಟ್ರೆಪಿಜಿಯಸ್ ಮಸಲ್. ಯಾವ ಮಸಲ್ ಇದೆ, ಟ್ರೆಪಿಜಿಯಸ್ ಮಸಲ್ ಟು ಚೆಕ್ ಸ್ಟ್ರೆಂತ್. ಸೊ ಟ್ರೆಪಿಜಿಯಸ್ ಮಸಲ್ ಅಂದರೆ ಇದು ನಮ್ಮ ಶೋಲ್ಡರ್ ಮಸಲ್, ಇಲ್ಲಿದೆ ನೋಡಿ. ಓಕೆ, ಸೊ ಇಲ್ಲಿದೆ ನೋಡಿ, ಇದು ಯಾವ್ದು ನಮ್ಮ ಮಸಲು, ಇದು ದಿಸ್ ಈಸ್ ಅವರ್ ಟ್ರೆಪಿಜಿಯಸ್ ಮಸಲ್. ಇದು ಏನಿದೆ, ನಮ್ಮ ಟ್ರೆಪಿಜಿಯಸ್ ಮಸಲ್ ಇದೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು, ಈ ಥರ ಹಿಡಿಬೇಕು. ಓಕೆ, ಸೊ ಮಸಾಜ್ ಮಾಡ್ತಾರಲ್ಲ ನಿಮ್ಮ ಫ್ರೆಂಡ್ಸ್, ಅದು ಹಿಡಿತಾರಲ್ಲ ನಿಮ್ಮನ್ನು, ಆ ಥರ ನಾವು ಏನು ಮಾಡಬೇಕು, ಟ್ರೆಪಿಜಿಯಸ್ ಮಸಲನ್ನು ನಾವು ಹಿಡಿಬೇಕು. ಓಕೆ, ಪುಷ್ಪ ಮೂವಿಯಲ್ಲಿ ಅವ್ರ ಅಣ್ಣ ಬಂದು ಹಿಡಿತಾನೆ ನೋಡಿ ಆ ಹುಡುಗನಿಗೆ. ಓಕೆ, ಸೊ ಆ ಥರ ಟ್ರೆಪಿಜಿಯಸ್ ಮಸಲಿಗೆ ಹಿಡಿದಾಗ ಪೇಷಂಟ್ ಏನು ಮಾಡುತ್ತಾನೆ, ನಮ್ಮ ಹ್ಯಾಂಡನ್ನು ದೂರ ಮಾಡ್ತಾನೆ. ಓಕೆ, ಸೊ ಈ ಥರ ರೆಸಿಸ್ಟೆನ್ಸ್ ಶೋ ಮಾಡಿದಾಗ ಅಂದರೆ ಅರ್ಥ ಏನು, ಅದ್ರ ಮಸಲ್ ಸ್ಟ್ರೆಂತ್ ಜಾಸ್ತಿ ಇದೆ. ಏನಿದೆ, ಮಸಲ್ ಸ್ಟ್ರೆಂತ್ ಜಾಸ್ತಿ ಇದೆ. ಓಕೆ, ಏನೇನು ಮಾಡ್ತೀವಿ ಇಲ್ಲಿ, ನೆಕ್ ಮತ್ತು ಶೋಲ್ಡರ್ ಮಸಲನ್ನು ಚೆಕ್ ಮಾಡ್ತಾ ಇದ್ದೀವಿ. ಓಕೆ, ಸ್ಟ್ರೆಂತ್ ಅದಾನ ಇಲ್ಲನ ಅಂತ. ಓಕೆ, ಐ ಥಿಂಕ್ ನಿಮಗೆ ಸ್ಪೈನಲ್ ಎಕ್ಸೆಸರಿ ನರ್ವ್ ಬಗ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಕ್ರೇನಿಯಲ್ ನರ್ವ್ 12th ಕ್ರೇನಿಯಲ್ ನರ್ವ್ ಅಥವಾ ಲಾಸ್ಟ್ ಕ್ರೇನಿಯಲ್ ನರ್ವ್ ಇಸ್ ಅವರ್ ಹೈಪೋಗ್ಲಾಸಲ್ ನರ್ವ್. ಓಕೆ, ಹೈಪೋಗ್ಲಾಸಲ್ ನರ್ವ್. ಓಕೆ, ಗ್ಲಾಸಲ್ ಅಂದರೆ ಟಂಗ್, ಮತ ಏನು ಬರ್ತಾ ಇದೆ ಇಲ್ಲಿ, ಟಂಗ್ ಬರ್ತಾ ಇದೆ. ಓಕೆ, ಹೈಪೋಗ್ಲಾಸಲ್ ನರ್ವ್ ಅಂದರೆ ಇದು ಎದಕ್ಕೆ ರಿಲೇಟೆಡ್ ಇದೆ, ಇಟ್ ಈಸ್ ರಿಲೇಟೆಡ್ ಟು ಅವರ್ ಟಂಗ್. ಓಕೆ, ಗ್ಲಾಸಲ್ ಅಂದರೆ ಟಂಗ್. ದಿಸ್ ಈಸ್ ಮೋಟಾರ್. ಓಕೆ, ಇದು ಏನು ಮಾಡ್ತಾ ಇದೆ, ಮೂವ್ಮೆಂಟ್ ಮಾಡ್ತಾ ಇದೆ. ಓಕೆ, ಎದ್ರ ಮೂವ್ಮೆಂಟ್ ಮಾಡ್ತಾ ಇದೆ, ಟಂಗಿನ ಮೂವ್ಮೆಂಟ್ ಮಾಡ್ತಾ ಇದೆ. ಓಕೆ, ಕಂಟ್ರೋಲ್ ಟಂಗ್ ಮೂವ್ಮೆಂಟ್ ಇನ್ವಾಲ್ವ್ಡ್ ಇನ್ ಸಾಲೋಯಿಂಗ್ ಆ್ಯಂಡ್ ಸ್ಪೀಚ್. ಓಕೆ, ಸೊ ನಾವು ಸಾಲೋ ಮಾಡಿದಾಗ ಅಥವಾ ಸ್ಪೀಚ್ ಮಾಡಿದಾಗ, ಮಾತಾಡುವಾಗ, ಸೊ ನಮ್ಮ ಟಂಗ್ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ, ಅದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಓಕೆ, ಇಫ್ ಹೈಪೋಗ್ಲಾಸಲ್ ನರ್ವ್ ಡ್ಯಾಮೇಜ್ ಆದರೆ ನಮಗೆ ಮಾತಾಡೋಕ್ಕೆ ಬರಲ್ಲ, ಸಾಲೋ ಮಾಡೋಕ್ಕೂ ಬರೋದಿಲ್ಲ. ಓಕೆ, ಏನು ಮಾಡ್ತಾ ಇದೆ, ಟಂಗ್ ಮೂವ್ಮೆಂಟಲ್ಲಿ
ಹೆಲ್ಪ್ ಮಾಡ್ತಾ ಇದೆ ಇದು. ಓಕೆ, ಸೊ ಇದರ ಅಸೆಸ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ನಾವು ನೋಡೋಣ. ಹೈಪೋಗ್ಲಾಸಲ್ ನರ್ವ್ ಇಸ್ 12th ಕ್ರೇನಿಯಲ್ ನರ್ವ್. ಓಕೆ, ಅಸೆಸ್ಮೆಂಟ್ ನೋಡೋಣ. ಅಸೆಸ್ ದಿ ಟಂಗ್ ಮೂಮೆಂಟ್. ಓಕೆ, ಸೊ ನಾವು ಏನು ನೋಡ್ತಾ ಇದ್ದೀವಿ, ಪೇಷಂಟ್ ಯಾವಾಗ ಮಾತಾಡ್ತಾ ಇದ್ದಾನೆ ಆವಾಗ ಅವ್ನ ಟಂಗ್ ಮೂಮೆಂಟನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಸರಿಯಾಗಿ ಮಾತಾಡ್ತಾ ಇದ್ದಾನಾ ಇಲ್ಲನಾ ಅಂತ. ಓಕೆ, ಮತ್ತು ದಿ ಪೇಷಂಟ್ ಈಸ್ ಆಸ್ಕ್ಡ್ ಟು ಸ್ಟಿಕ್ ಔಟ್ ದೇರ್ ಟಂಗ್. ಸೊ ನಾವು ಏನಂತ ಹೇಳ್ತೀವಿ, ನಾಲಿಗೆಯನ್ನು ಹೊರಗಡೆ ತೆಗಿ ಅಂತ ಹೇಳ್ತೀವಿ. ಏನು ಮಾಡ್ತೀವಿ, ನಾಲಿಗೆಯನ್ನು ಹೊರಗಡೆ ಹಾಕಿ ಅಂತ ಹೇಳ್ತೀವಿ. ಓಕೆ, ನಾಲಿಗೆಯನ್ನು ಔಟ್ ಮಾಡಿ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಮೂವ್ ಇಟ್ ಸೈಡ್ ಟು ಸೈಡ್. ಓಕೆ, ಸೊ ನಾಲಿಗೆ ಹೊರಗಡೆ ತೆಗೆದಾಗ ನಾವು ಏನು ಮಾಡ್ತೀವಿ, ಈ ಸೈಡ್ ಮತ್ತು ಈ ಸೈಡ್ ಎರಡು ಸೈಡ್ ಈ ಥರ ಮೂವ್ಮೆಂಟ್ ಮಾಡಂತ ಹೇಳ್ತೀವಿ. ಓಕೆ, ಸೊ ಟಂಗನ್ನು ನಾವು ಏನು ಮಾಡಂತ ಹೇಳ್ತೀವಿ, ಎರಡು ಸೈಡ್ ಮೂವ್ ಮಾಡಂತ ಹೇಳ್ತೀವಿ. ಓಕೆ, ಸೈಡ್ ಟು ಸೈಡ್ ಮೂವ್ ಮಾಡಂತ ಹೇಳ್ತೀವಿ. ಏನಾದರೂ ಡಿವಿಯೇಷನ್ ಇದ್ದರೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ನೋಟ್ ಮಾಡ್ಕೋಬೇಕು. ಓಕೆ, ಏನು ಮಾಡಬೇಕು, ರೆಕಾರ್ಡ್ ಮಾಡಬೇಕು. ಓಕೆ, ಐ ಥಿಂಕ್ ನಿಮಗೆ ಹೈಪೋಗ್ಲಾಸಲ್ ನರ್ವ್ ಅರ್ಥ ಆಗಿರ್ಬೋದು. ಓಕೆ, ಸೊ ಇದರ ಅಸೆಸ್ಮೆಂಟ್ ನಾವು ಏನು ಮಾಡ್ತೀವಿ, ಟಂಗ್ ಮೂಮೆಂಟನ್ನು ಚೆಕ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ.